ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋ ಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ, ಶುಭೋದಯ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ಶುಭಶ್ಯ ಶೀಘ್ರಂ. ದಿನಾಂಕ 21 ಆಗಸ್ಟ್ 2025 ಗುರುವಾರ. ಪುಷ್ಯ ನಕ್ಷತ್ರವಿದೆ. ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ. ವ್ಯತಿಪಾತ ಯೋಗ ವನಿಜಕರಣವಿದೆ. ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ. ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ. ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ. ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ. ಈ ದಿನ ಪುಷ್ಯ ನಕ್ಷತ್ರವಿದ್ದು ಚಂದ್ರಗ್ರಹ ಕಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು, ಕಟಕ ರಾಶಿಯಲ್ಲಿ ಶುಕ್ರಗ್ರಹ ಮತ್ತು ಬುಧಗ್ರಹಗಳೊಂದಿಗೆ ಚಂದ್ರನ ಸಂಚಾರ ಆಗಲಿದೆ. ಅಶ್ವಿನಿ ನಕ್ಷತ್ರದವರಿಗೆ ಮಿತ್ರ ತಾರಾಬಲದಲ್ಲಿ ಚಂದ್ರ ಅಶ್ವಿನಿ ನಕ್ಷತ್ರದಿಂದ 8ನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಈ ದಿನ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಲಾಭದ ಫಲ ಅಂದರೆ ಒಳ್ಳೆಯ ಫಲ, ಯಶಸ್ಸಿನ ಫಲವನ್ನು ಪಡೆದುಕೊಳ್ತೀರಾ. ಮನಸ್ಸು ನಿಮಗೆ ಸಂತೋಷಕರವಾಗಿರುತ್ತೆ. ಈ ದಿನ ನೀವು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಮುಖ್ಯ ನಿರ್ಧಾರಗಳಿಗೆ ಉತ್ತಮವಾದ ದಿನ ಆಗಿರೋದಿಲ್ಲ. ಮಾಡುವ ಕೆಲಸದಲ್ಲಿ ಸರಿಯಾದಂತಹ ಆಲೋಚನೆಗಳಿರಬೇಕಾಗತ್ತೆ ಮತ್ತು ನಿಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ. ನೀವು ಮಾಡುವ ಕೆಲಸದಲ್ಲಿ ಲಾಭ ನಿಮಗೆ ಕಡಿಮೆ ಬರಬಹುದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗಬಹುದು, ವಿಳಂಬ ಆಗಬಹುದು, ಅಡೆತಡೆ ಆಗಬಹುದು, ಅಥವಾ ಇತರರಿಂದ ನಷ್ಟ ಅಥವಾ ಇತರರಿಂದ ಸಮಸ್ಯೆಗಳು ಅಥವಾ ನಿಮಗೆ ತಿಳಿಯದೆ ನಿಮ್ಮಿಂದಲೇ ಏನಾದರೂ ತಪ್ಪಾಗುವುದು, ಈ ರೀತಿ ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಿಮ್ಮ ಕಾನ್ಸಿಯಸ್ ಅನ್ನೋದು ಸರಿಯಾಗಿ ವರ್ಕ್ ಆಗಬೇಕಾಗುತ್ತೆ. ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ, ಕೆಲಸ ಕಾರ್ಯಗಳನ್ನು ಮಾಡುವಾಗ ಸರಿಯಾಗಿ ಆಲೋಚನೆಯನ್ನು ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಭರಣಿ ನಕ್ಷತ್ರದವರು ಬೆಳಗಿನ ಸಂದರ್ಭದಲ್ಲಿಯೇ ಶಿವನ ಮಂತ್ರವನ್ನು ಪಠನೆ ಮಾಡಿ ಓಂ ನಮಃ ಶಿವಾಯ. ಈ ಮಂತ್ರ ಪಠನೆಯಿಂದ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ನಿಮಗೆ ಸಿಗುತ್ತೆ. ಯಾವುದೇ ಅಪಾಯಗಳು ಆಗೋದಿಲ್ಲ. ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 6ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ. ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಮನಸ್ಸು ಸಂತೋಷವಾಗಿರುತ್ತೆ. ಈ ದಿನ ನೀವು ಯಾವ ಕೆಲಸವನ್ನು ಮಾಡಿದರೂ ಬಹುಪಾಲು ಒಳ್ಳೆ ಫಲಗಳು ಸಿಗುತ್ತೆ. ಕೆಲವು ಕೆಲಸ ಕಾರ್ಯಗಳಲ್ಲಿ
ಕೆಲಸಗಳಲ್ಲಿ ನಿಮಗೆ ಫಲ ಸಿಗದೇ ಇರಬಹುದು. ಆದರೂ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ಉತ್ತಮವಾದಂತಹ ಫಲವನ್ನು ಕೃತಿಕಾ ನಕ್ಷತ್ರದವರು ನೀವು ಪಡೆದುಕೊಳ್ತೀರಾ. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 5ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಮನಸ್ಸು ನಿಮಗೆ ಸಂತೋಷಕರವಾಗಿ ಇರೋದಿಲ್ಲ. ಕಾರ್ಯ ವಿಳಂಬ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅಡೆತಡೆಗಳಿಂದ ನಿಮಗೆ ವರ್ಕಲ್ಲಿ ನೀವು ಹಿನ್ನಡೆ ಅನುಭವಿಸ್ಬೋದು. ಅಂದರೆ ಈ ದಿನ ನೀವೇನು ಅಂದ್ಕೊಂಡಿರ್ತೀರಾ, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ನಿಮಗಿದ್ದರೆ ಆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗಿ ವಿಳಂಬ ಆಗಿ ಪೆಂಡಿಂಗ್ ಆಗಿ ಉಳಿಬಹುದು. ಕೆಲವು ತುಂಬ ಎಫರ್ಟ್ ಹಾಕಿ ಅದನ್ನೇ ಹೆಚ್ಚಾಗಿ ಫೋಕಸ್ ಮಾಡಿ ನೀವು ಮಾಡುವ ಕೆಲಸದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 4ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ನೀವು ತಕ್ಕ ಮಟ್ಟಿಗೆ ಪ್ರಯತ್ನಿಸಿದಂತಹ ಕೆಲಸದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಒಂದಷ್ಟು ಅರ್ಧದಷ್ಟಾದರೂ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ಕೆಲವು ನಿಮಗೆ ಕೆಲಸಗಳು ಆಗದೇ ಇರಬಹುದು. ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ಮನಸ್ಸು ಸಂತೋಷಕರವಾಗಿರುತ್ತೆ. ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 3ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ವಿಪತ್ತಾರ ಬಲದಲ್ಲಿ ಕಾರ್ಯವು ಹಾನಿಯಾಗುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಡೆತಡೆಯಾಗಿ ಕಾರ್ಯ ಹಾನಿಯಾಗೋದನ್ನು ಈ ವಿಪತ್ತಾರ ಬಲದಲ್ಲಿ ಸೂಚಿಸುತ್ತೆ. ಮನಸ್ಸು ಸಂತೋಷಕರವಾಗಿರೋದಿಲ್ಲ. ನಿಮಗೆ ಇಂದಿನ ಕೆಲಸವನ್ನು ಕಂಪ್ಲೀಟ್ ಮಾಡಲು ಆಗದೇ ಇರಬಹುದು. ಪೆಂಡಿಂಗ್ ವರ್ಕ್ ಆಗಿ ಉಳಿಬಹುದು. ಮುಖ್ಯ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ಉತ್ತಮ ನಿರ್ಧಾರಗಳಾಗಿರುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಮತ್ತು ನೀವು ಪ್ರಯತ್ನಿಸಿದ ಕೆಲಸದಲ್ಲಿ ಯಶಸ್ಸು ಮತ್ತು ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಅಂದರೆ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಈ ದಿನ ನಿಮಗೆ ಒತ್ತಡಗಳು ಇರುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ನೀವೇನು ಅಂದ್ಕೊಂಡಿರ್ತೀರಾ ಅಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಏಕೆಂದರೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ನಿಮಗೆ ಸ್ವಲ್ಪ ಉದಾಸೀನ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲಸ ಕಾರ್ಯಗಳು ಹಿನ್ನಡೆ ಆಗುತ್ತೆ. ಹೆಚ್ಚು ಎಫರ್ಟ್ ಹಾಕಿ ಮಾಡಿದ ಕೆಲಸವು ನಿಮಗೆ ಒಂದಿಷ್ಟು ಫಲ ಸಿಗಬಹುದು. ಮುಖ್ಯ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 27ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಅರ್ಧದಷ್ಟು ಬಹುಪಾಲು ಒಳ್ಳೆ ಫಲಗಳು, ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳೋದಿಲ್ಲ. ಎಫರ್ಟ್ ಜಾಸ್ತಿ ಹಾಕಿದರೆ ನಿಮಗೆ ಯಶಸ್ಸು ಸಿಗುತ್ತೆ. ಮನಸ್ಸು ಸಂತೋಷಕರವಾಗಿರುತ್ತೆ. ಮಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 26ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಮಿತ್ರ ತಾರಾ ಬಲದಲ್ಲಿ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಆದರೂ ಕೆಲವು ವಿಷಯಗಳಲ್ಲಿ ನಿಮಗೆ ಕೆಲವು ಕಾರ್ಯಗಳು ಆಗೋದಿಲ್ಲ. ಮನಸ್ಸು ಸಂತೋಷಕರವಾಗಿರುತ್ತೆ. ಮಿತ್ರರ ಅಥವಾ ಇತರರ ಸಹಾಯ ಸಿಗುತ್ತೆ. ತುಂಬ ಎಫರ್ಟ್ ಹಾಕಿ ಮಾಡುವ ಕೆಲಸದಲ್ಲಿ ಲಾಭವು ನಿಮಗೆ ಈ ದಿನ ಆಗುತ್ತೆ. ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 25ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 5ನ ತಾರಾಬಲದಲ್ಲಿ ಚಂದ್ರ ಅಶುಭ ಫಲವನ್ನು ನೀಡ್ತಾರೆ. ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಸರಿ ಆಗದೇ ಇರಬಹುದು. ನಿಮ್ಮಿಂದ ತಪ್ಪಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಕಿರಿಕಿರಿ ಆಗುವಂಥದ್ದು, ನಿಮ್ಮಿಂದ ತಪ್ಪಾಗುವಂಥದ್ದು, ಮಾಡಿದ ಕೆಲಸವನ್ನೇ ಮತ್ತೆ ಮಾಡಬೇಕಾಗಿ ಬರುವಂಥದ್ದು, ಇತರರ ಸಹಾಯ ಸಿಗದೇ ಇರುವುದು, ಇತರರಿಂದ ಮೋಸ ಆಗುವುದು, ನಷ್ಟ ಆಗುವುದು ಅಥವಾ ಏನಾದರೂ ಅಪಾಯಗಳು ಆಗುವಂತಹ ಸಾಧ್ಯತೆ ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಆಗುತ್ತೆ. ಹಾಗಾಗಿ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ. ಪ್ರತಿ ಕೆಲಸದಲ್ಲಿಯೂ ಕಾನ್ಸಿಯಸ್ ಸರಿಯಾಗಿರಬೇಕು. ಸರಿಯಾದ ಆಲೋಚನೆಗಳನ್ನು ಮಾಡಿ ನೀವು ಬೆಳಗ್ಗಿನ ಸಂದರ್ಭದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ. ಯಾವುದೇ ಅಪಾಯ ಆಗೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 5ನ ತಾರಾಬಲದಲ್ಲಿ
ಚಂದ್ರ ಸಂಚರಿಸುವಾಗ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ. ಉತ್ತಮ ನಿರ್ಧಾರಗಳಿಗೆ ಈ ದಿನ ಒಳ್ಳೆಯ ದಿನ ಆಗಿರೋದಿಲ್ಲ. ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 24ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ಮನಸ್ಸು ಸಂತೋಷಕರವಾಗಿರುತ್ತೆ. ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 23ನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ, ಕಾರ್ಯ ವಿಳಂಬ, ಅಡೆತಡೆಗಳು, ಕಾರ್ಯಹಾನಿ ಆಗುತ್ತೆ. ಬಹಳ ಪ್ರಯತ್ನಪಟ್ಟು ಮಾಡುವಂತಹ ಕೆಲವು ವಿಷಯಗಳು ನಿಮಗೆ ಲಾಭದ ಫಲ ದೊರೆಯಬಹುದು. ಕೆಲವು ವಿಷಯಗಳು ಆಗಬಹುದು. ಉತ್ತಮ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ. ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 22ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ಅರ್ಧದಷ್ಟು ಶುಭ ಫಲವನ್ನು ಪಡೆದುಕೊಳ್ಳುವ ಮನಸ್ಸು ಆ ಸಾಮರ್ಥ್ಯವನ್ನು ನೀಡ್ತಾರೆ. ಮನಸ್ಸು ಸಂತೋಷಕರವಾಗಿರುತ್ತೆ. ನೀವು ಕೆಲವು ವಿಷಯಗಳಲ್ಲಿ ಒಳ್ಳೆಯ ಫಲ ಸಿಗ್ಬೋದು, ಇನ್ನು ಕೆಲವು ಸಿಗದೆ ಇರಬಹುದು. ಉತ್ತಮವಾದ ನಿರ್ಧಾರಗಳನ್ನು ನೀವು ಈ ದಿನ ತೆಗೆದುಕೊಳ್ಬಹುದು. ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ವಿಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ, 21ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಕಾರ್ಯ ವಿಳಂಬ, ಕಾರ್ಯಹಾನಿ ಆಗುತ್ತೆ. ತುಂಬ ಎಫರ್ಟ್ ಹಾಕಿ ಮಾಡಿದ ಕಾರ್ಯದಲ್ಲಿ ಮಾತ್ರ ನೀವು ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಅದು ತುಂಬ ಕಷ್ಟವಾಗುತ್ತೆ. ಅಂದರೆ ಸುಲಭವಾಗಿ ಜಯ ಸಿಗೋದಿಲ್ಲ, ಲಾಭ ಸಿಗೋದಿಲ್ಲ. ಆ ರೀತಿ ಈ ದಿನವಾಗಿರುತ್ತೆ. ಮುಖ್ಯ ನಿರ್ಧಾರಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 20ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲ ದೊರೆಯುತ್ತೆ, ಅಭಿವೃದ್ಧಿಯ ಫಲ ದೊರೆಯುತ್ತೆ, ಪಾಸಿಟಿವಿಟಿಯ ನಿರ್ಮಾಣ ಆಗುತ್ತೆ. ನಿಮ್ಮಲ್ಲಿ ಮನಸ್ಸಿನಲ್ಲಿ ಸಂತೋಷ ಇರುತ್ತೆ. ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 19ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಚಂದ್ರಗ್ರಹ ಇಲ್ಲಿ ನಿಮಗೆ ಅಷ್ಟು ಶುಭ ಫಲವನ್ನು ನೀಡುವುದಿಲ್ಲ. ಜನ್ಮತಾರಾದಲ್ಲಿ ಉದಾಸೀನ, ಒತ್ತಡಗಳು ಜಾಸ್ತಿ ಇರುತ್ತೆ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ. ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ. ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 18ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದ್ದು ಪರಮ ಮಿತ್ರ ತಾರದಲ್ಲಿ ಚಂದ್ರಗ್ರಹ ನಿಮಗೆ ಅರ್ಧದಷ್ಟಾದರೂ ಶುಭ ಫಲವನ್ನು ನೀಡ್ತಾರೆ. ಇನ್ನು ಕೆಲವು ವಿಷಯಗಳಲ್ಲಿ ನಿಮಗೆ ಯಶಸ್ಸು ಸಿಗದೇ ಇರ್ಬೋದು, ಲಾಭದ ಫಲಗಳು ಸಿಗದೇ ಇರ್ಬೋದು, ಕೆಲಸ ಆಗದೇ ಇರ್ಬೋದು. ಆದರೆ ಒಂದಷ್ಟು ವಿಷಯಗಳು ಈ ದಿನ ನಡೆಯುತ್ತೆ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಮತ್ತು ಹೆಚ್ಚು ಎಫರ್ಟ್ ಹಾಕಬೇಕು. ಆಲೋಚನೆಗಳನ್ನು ಸರಿ ಮಾಡಿದಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ. ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 17ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮತ್ತು ಅಷ್ಟಮ ಸ್ಥಾನ, ಜನ್ಮರಾಶಿಯಿಂದ ಅಷ್ಟಮ ಸ್ಥಾನ ಆಗಿರೋದ್ರಿಂದ ಅಷ್ಟಮ ಸ್ಥಾನ ಅಶುಭ. ಆದರೆ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಶುಭವನ್ನು ನೀಡ್ತಾರೆ. ಅಂದರೆ ಇಲ್ಲಿ ಅರ್ಧ ನಿಮಗೆ ಒಳ್ಳೆ ಫಲ ಸಿಗ್ಬೋದು, ಇನ್ನರ್ಧ ನಿಮಗೆ ಒಳ್ಳೆ ಫಲ ಸಿಗೋದಿಲ್ಲ. ಮತ್ತು ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾಗಿ ಯೋಚಿಸಿ ತೆಗೆದುಕೊಂಡಂತಹ ಯೋಚನೆಯಿಂದ ಸರಿ ಇರಬಹುದು. ಆದರೆ ಇನ್ನು ನೀವು ಅರ್ಜೆಂಟಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಅಥವಾ ಮನಸ್ಸು ಸರಿ ಇಲ್ಲದೆ ಇರುವಾಗ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿ ಇರೋದಿಲ್ಲ. ಸಮಸ್ಯೆಗಳು ಅಷ್ಟಮದಲ್ಲಿ ಚಂದ್ರಗ್ರಹ ಸಂಚಾರ ಆಗುವಾಗ ಕೆಲವು ವಿಪರೀತಗಳು ಆಗ್ತವೆ. ಹಾಗಾಗಿ ಸೆಲ್ಫ್ ಕೇರ್ ಬಹಳ ಮುಖ್ಯ ಮತ್ತು ನಿಮ್ಮ ಒಂದು ಪ್ರಜ್ಞೆಯಿಂದ ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡಿ. ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 16ನೇ ನಕ್ಷತ್ರದಲ್ಲಿ ಸಂಚಾರ, ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ. ಜನ್ಮರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿಯೂ ಅಶುಭವನ್ನು ನೀಡುತ್ತಾರೆ. ತುಂಬ ಹೆಚ್ಚಾಗಿ ನೀವು ಕೇರ್ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಅಷ್ಟಮ ಅಂದರೆ ಯಾವುದಾದರೂ ಅಪಾಯಗಳು ಆಗುವುದನ್ನು ಆ ಸ್ಥಾನ ಸೂಚಿಸುತ್ತೆ. ಮತ್ತು ತಾರಾಬಲದಲ್ಲಿಯೂ ಅದು ಅಶುಭ ತಾರಾಬಲ ಆಗಿರೋ
ಆಗಿರೋದ್ರಿಂದ ನೀವು ನಿಮಗೆ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಆಗುವಂತಹ, ಮನಸ್ಸು ಸರಿ ಇಲ್ಲದೆ ಇರುವಂತಹ, ನಿರ್ಧಾರಗಳು ಸರಿ ಇಲ್ಲದೆ ಇರುವಂತಹ, ಇತರರಿಂದ ಸಮಸ್ಯೆಗಳಾಗುವಂತಹ ಸಂದರ್ಭಗಳು ಬರಬಹುದು. ಅಥವಾ ನಿಮ್ಮಿಂದನೇ ಏನಾದರೂ ತಪ್ಪಾಗುವಂತಹ ಸಂದರ್ಭಗಳು ಬರಬಹುದು. ಇದಕ್ಕಾಗಿ ನೀವು ನಿಮ್ಮ ಬಗ್ಗೆ ಹೆಚ್ಚಾಗಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆ ದಿನ ಆಗಿರೋದಿಲ್ಲ. ಈ ದಿನ ನೀವು ಬೆಳಗಿನ ಸಂದರ್ಭದಲ್ಲಿ ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚರಿಸ್ತಾರೆ. ಅಷ್ಟಮ ಸ್ಥಾನ ಆಗಿದ್ದರೂ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಮಾತ್ರ ಧನಸ್ಸು ರಾಶಿಯಲ್ಲಿ ಬರೋದ್ರಿಂದ ಇನ್ನು 3 ಪಾದಗಳು ಮಕರ ರಾಶಿಯಲ್ಲಿ ಬರ್ತವೆ. ಅಷ್ಟಮ ಸ್ಥಾನ ಆಗಿದ್ದರೂ ಮಕರ ರಾಶಿಯಲ್ಲಿ ಬರುವ ಪಾದಗಳಿಗೆ ಅದು 9ಮ ಸ್ಥಾನ ಆಗುತ್ತೆ. ಮತ್ತು ತಾರಾಬಲದಲ್ಲಿ, ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ. ಆದರೂ ಮಾಡುವ ಕೆಲಸದಲ್ಲಿ ಈ ಅಷ್ಟಮ ದೋಷ ಇದ್ದರೂ ಮಾಡುವ ಕೆಲಸದಲ್ಲಿ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರಯತ್ನಿಸಿದ ವಿಷಯದಲ್ಲಿ, ಹೆಚ್ಚು ಎಫರ್ಟ್ ಹಾಕುವ ವಿಷಯದಲ್ಲಿ ನೀವು ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಸ್ವಲ್ಪ ಮನಸ್ಸಿಗೆ ಅಶಾಂತಿ ಆಗ್ಬೋದು ಅಥವಾ ಕೆಲಸ ಕಾರ್ಯದ ಒತ್ತಡ ಆಗ್ಬೋದು. ಆದರೂ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಶ್ರವಣ ನಕ್ಷತ್ರದವರಿಗೆ ಚಂದ್ರಗ್ರಹ 14ನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಅಷ್ಟು ಶುಭ ಫಲಗಳಿರೋದಿಲ್ಲ ಈ ದಿನ. ನಿಮ್ಮ ಕಾರ್ಯದಲ್ಲಿ ಹಾನಿ. ಇದಕ್ಕೆ ಕಾರಣ ಮನಸ್ಸು ಸಂತೋಷಕರವಾಗಿರೋದಿಲ್ಲ. ಹೆಚ್ಚು ಎಫರ್ಟ್ ಹಾಕುವಂತಹ, ಅದೇ ವಿಷಯಗಳ ಬಗ್ಗೆ ಫೋಕಸ್ ಮಾಡಿದಂತಹ ವಿಷಯ ಮಾತ್ರ ನಿಮಗೆ ಯಶಸ್ಸನ್ನು ನೀಡ್ಬೋದು, ಲಾಭವನ್ನು ನೀಡ್ಬೋದು. ಮುಖ್ಯ ನಿರ್ಧಾರಗಳಿಗೆ ಉತ್ತಮವಾದಂತಹ ದಿನ ಆಗಿರೋದಿಲ್ಲ. ಧನಿಷ್ಠ ನಕ್ಷತ್ರದವರಿಗೆ 13ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಕ್ಷೇಮ ತಾರಾಬಲದಲ್ಲಿ ನಿಮಗೆ ಕೆಲವು ಕೆಲಸದಲ್ಲಿ ಒಳ್ಳೆ ಫಲ ಮತ್ತು ಕೆಲವುದರಲ್ಲಿ ನಿಮಗೆ ಒಳ್ಳೆ ಫಲ ಸಿಗೋದಿಲ್ಲ. ಅಂದರೆ ಅರ್ಧದಷ್ಟು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಮತ್ತು ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ. ಪಾಸಿಟಿವಿಟಿಯ ಮನಸ್ಸು ಇರುತ್ತೆ, ಮನಸ್ಸು ಸಂತೋಷಕರವಾಗಿರುತ್ತೆ. ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೋದು. ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ವಿಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಕಾರ್ಯ ವಿಳಂಬ, ಕಾರ್ಯ ಹಾನಿಯಾಗುತ್ತೆ, ಒತ್ತಡಗಳು ಆಗ್ಬೋದು. ನಿಮ್ಮಿಂದಲೇ ವರ್ಕ್ ಡಿಲೇ ಆಗುವಂಥದ್ದೇನು ತಪ್ಪಾಗಿ ಕೆಲಸ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಜ್ಞೆ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಇದ್ದಾಗ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮುಖ್ಯ ನಿರ್ಧಾರಗಳಿಗೆ ಉತ್ತಮವಾದಂತಹ ದಿನ ಆಗಿರೋದಿಲ್ಲ. ಹೆಚ್ಚು ಎಫರ್ಟ್ ಹಾಕಿದ ಕೆಲಸದಲ್ಲಿ ಮಾತ್ರ ನೀವು ಒಂದಿಷ್ಟು ಒಳ್ಳೆಯ ಫಲಗಳನ್ನು ಈ ದಿನ ನೀವು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 11ನೇ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಸಂಪತ್ತು, ಅಭಿವೃದ್ಧಿ ಹೆಚ್ಚುತ್ತೆ ಮತ್ತು ಮಾಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಇದಕ್ಕೆ ಕಾರಣ ಮನಸ್ಸು ಸಂತೋಷಕರವಾಗಿರುತ್ತೆ. ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸುಲಭವಾಗಿ ಆಗಬಹುದು. ಕಷ್ಟಕರವಾದ ಕೆಲಸ ಕಾರ್ಯಗಳನ್ನು ನೀವು ಸುಲಭವಾಗಿ ಮಾಡುವಂತೆ ಮತ್ತು ಈ ದಿನ ನೀವು ಏನು ಅಂದುಕೊಳ್ತೀರಾ ಆ ಕೆಲಸಗಳೆಲ್ಲ ಬಹುತೇಕ ನಿಮಗೆ ಅಪೂರ್ಣವಾಗುವಂತೆ ಇಲ್ಲಿ ಒಳ್ಳೆ ಫಲವನ್ನು ಚಂದ್ರ ನೀಡ್ತಾರೆ. ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ನಿಮ್ಮ ಮನಸ್ಸು ಕಿರಿಕಿರಿ ಅನ್ನಿಸುವಂಥದ್ದು, ಉದಾಸೀನ ಅನ್ನಿಸುವಂಥದ್ದು, ಉತ್ಸಾಹ ಕಡಿಮೆ ಇರುತ್ತೆ, ನಿರಾಶೆ ಆಗ್ಬೋದು, ಕೆಲಸ ಕಾರ್ಯಗಳು ಬೇಗ ಸಾಗೋದಿಲ್ಲ, ಅದಕ್ಕೆ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಒತ್ತಡದಿಂದ ಏನಾದರೂ ತಪ್ಪಾಗ್ಬೋದು, ಸಮಸ್ಯೆಗಳಾಗ್ಬೋದು. ಹಾಗಾಗಿ ನಿಮ್ಮ ಸರಿಯಾದಂತಹ ಪ್ರಜ್ಞೆ ಮತ್ತು ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಒಳ್ಳೆ ಫಲವನ್ನು ಉತ್ತರ ಭಾದ್ರ ನಕ್ಷತ್ರದವರು ಪಡೆದುಕೊಳ್ತೀರಾ.
ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 9ನೇ ನಕ್ಷತ್ರದಲ್ಲಿ ಸಂಚಾರ, ಪರಮ ಮಿತ್ರ ತಾರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ, ಲಾಭದ ಫಲ, ಇತರರ ಸಹಾಯವೂ ಸಿಗುತ್ತೆ. ನಿಮಗೆ ಮನಸ್ಸು ಸಂತೋಷಕರವಾಗಿರುತ್ತೆ. ಉತ್ತಮವಾದ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬಹುದು. ರೇವತಿ ನಕ್ಷತ್ರದವರಿಗೆ ಈ ರೀತಿ ಫಲ ಇದೆ. 27 ನಕ್ಷತ್ರದವರಿಗೂ ಈ ದಿನ ನಿಮ್ಮ ಒಳ್ಳೆಯ ಆಲೋಚನೆಗಳ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಈಶ್ವರಿ ಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.